ಕರ್ತನಾದಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಂದು ಆವರ್ತಿ ನಾನು ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ವಿಶೇಷವಾಗಿ ದೇವರು ತನ್ನ ಶ್ರೇಷ್ಠವಾದಂಥ ಕೃಪೆಯಿಂದ ಇದುವರೆಗೂ ಕೂಡ ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ಮಹಿಮೆಯಾಗಲಿ. ಬಹಳಷ್ಟು ವಿಡಿಯೋಗಳನ್ನು ಕೂಡ ನಾನು ಮಾಡುತ್ತಾ ಬಂದಿದ್ದೇನೆ. ಇವತ್ತು ಕೂಡ ದೇವರ ಭಯದ ವಿಷಯದಲ್ಲಿ ನಾನು ಕ್ಲುಪ್ತವಾಗಿ ನಿಮ್ಮ ಮಧ್ಯದಲ್ಲಿ ಮಾತನಾಡುವಂತವನಾಗಿದ್ದೇನೆ. ಪ್ರಸಂಗಿ 12ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಪ್ರಾಮುಖ್ಯವಾಗಿ ಈ ವಚನ ನಮಗೆ ಏನನ್ನು ಬೋಧಿಸ್ತದಂದ್ರೆ, ದೇವರಿಗೆ ಭಯಪಟ್ಟು ಜೀವಿಸುವಂಥದ್ದು ಮನುಷ್ಯನ ಕರ್ತವ್ಯ ಅಥವಾ ಕೆಲಸ. ಈ ಭೂಮಿ ಮೇಲಿರುವಂಥ ನಾವೆಲ್ಲರೂ ದೇವರಿಗೆ ಭಯಪಟ್ಟು ಜೀವಿಸಬೇಕೆನ್ನುವಂಥ ವಿಷಯ ಈ ವಚನ ನಮಗೆ ಹೇಳುವಂಥದ್ದಾಗಿದೆ. ಈಗಿನ ಮನುಷ್ಯರಲ್ಲಿ ಅನೇಕರಿಗೆ ದೇವರ ಭಯ ಎನ್ನುವಂಥದ್ದು ಹೋಗಿದೆ. ದೇವರಿಗೆ ಭಯಪಟ್ಟು ಜೀವಿಸುವಂಥದ್ದು, ದೇವರಿಗೆ ಕೊಡುವಂಥ ಗೌರವ ಮತ್ತು ಭಕ್ತಿ ತೀವ್ರ ಕಡಿಮೆಯಾಗಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕಂತಂದರೆ ಬಹಳಷ್ಟು ಜನರು ಇವತ್ತು ದೇವ ಭಯವಿಲ್ಲದೆ ಇವತ್ತು ಜೀವಿಸಿ ಈ ಲೋಕ ಯಾತ್ರೆ ಮುಗಿಸುವುದನ್ನು ಕೂಡ ನಾವು ನೋಡುತ್ತೇವೆ. ಪ್ರೀತಿ ದೇವ ಜನರೇ, ಬೈಬಲ್ ಹೇಳುತ್ತದೆ, ಕಡೆಯ ದಿವಸದಲ್ಲಿ ಬಹುಜನರ ಪ್ರೀತಿ ತಣ್ಣಗಾಗುತ್ತದೆ ಅಥವಾ ಕಡಿಮೆ ಆಗುತ್ತದೆ, ಅನೇಕರು ನಂಬಿಕೆಯಲ್ಲಿ ಬಿದ್ದು ಹೋಗುತ್ತಾರೆ ಎಂಬುದಾಗಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ಭಯದಲ್ಲಿ ಜೀವಿಸ್ತಾ ಇದ್ದಾನೆ. ಕೆಲವೊಬ್ಬರಿಗೆ ಅನಾರೋಗ್ಯದ ಭಯ, ಇನ್ನು ಕೆಲವರಿಗೆ ಸಾಲಗಳ ಭಯ, ಕೆಲವೊಬ್ಬರಿಗೆ ಮರಣದ ಭಯ, ಇನ್ನು ಕೆಲವೊಬ್ಬರಿಗೆ ಈ ಭೂಮಿ ಮೇಲೆ ಜೀವಿಸುವಾಗ ಭವಿಷ್ಯದ ಭಯ. ಇದೇ ರೀತಿಯಾಗಿ ನಾನಾ ವಿಧವಾದಂಥ ಭಯದಲ್ಲಿ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಆದರೆ ನಾವು ಯಾಕೆ ದೇವರಿಗೆ ಭಯ ಪಡಬೇಕು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯ. ಜ್ಞಾನೋಕ್ತಿಗಳು 29ನೇ 25ನೇ ವಚನದಲ್ಲಿ ನೋಡುತ್ತೇವೆ, ಮನುಷ್ಯನ ಭಯ ಉರಲು ಯೆಹೋವನ ಭರವಸೆ ಉದ್ಧಾರ ಎಂಬುದಾಗಿ. ಅಂದರೆ ನಾವು ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಆತನ ಮಾರ್ಗದಲ್ಲಿ ನಾವು ಜೀವಿಸುವಾಗ ಅದು ನಮಗೆ ಆರೋಗ್ಯ ಕೊಡುತ್ತದೆ, ಮಾತ್ರವಲ್ಲ ನಮಗೆ ಆಯುಷ್ಯವನ್ನು ಕೊಡುತ್ತದೆ ಎಂಬುದಾಗಿ ಆ ವಚನ ನಮಗೆ ನೋಡುವಂಥದ್ದಾಗಿದ್ದೇವೆ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ, ಮತ್ತೊಬ್ಬರ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನದಲ್ಲಿ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ, ಅಂದ್ರೆ ಭಯಪಡಬೇಡ್ರಿ ಎಂಬುದಾಗಿ. ಆತ್ಮ ದೇಹ ಎರಡನ್ನೂ ನರಕದಲ್ಲಿ ಹಾಕುವಂತ ಆ ದೇವರಿಗೆ ಭಯಪಡ್ರಿ ಎಂಬುದಾಗಿ. ಅಬ್ಬಬ್ಬ ಅಂದ್ರೆ ಮನುಷ್ಯ ದೇಹವನ್ನು ಕೊಲ್ಲಬಹುದು, ಆದ್ರೆ ಆತ್ಮವನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರ ಭಯ ಎನ್ನುವಂಥದ್ದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಪ್ರೀತಿ ದೇವ ಜನರೇ, ರೋಮ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ ಬರೀತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಬಹಳಷ್ಟು ಜನರಿಗೆ ಪಾಪ ಮಾಡುವಾಗ ದೇವರ ಭಯ ಇರುವುದಿಲ್ಲ, ಅನ್ಯಾಯ ಮಾಡುವಾಗ ದೇವರ ಭಯ ಕಾಣುವುದಿಲ್ಲ, ಮೋಸ ಮಾಡುವಾಗ ದೇವರ ಭಯ ಅವರಿಗಿರುವುದಿಲ್ಲ, ಕಳ್ಳತನ ಮಾಡುವಾಗ ದೇವರ ಭಯ ಎನ್ನುವಂಥದ್ದು ಅವರಿಗಿಲ್ಲ, ವ್ಯಭಿಚಾರ ಮಾಡುವಾಗ ದೇವರ ಭಯ ಎನ್ನುವಂಥದ್ದು ಅವರಿಗಿಲ್ಲ, ಲಂಚ ತೆಗೆದುಕೊಳ್ಳುವಾಗ ದೇವರ ಭಯ ಎನ್ನುವಂಥದ್ದು ಅವರಿಗಿರುವುದಿಲ್ಲ, ಮತ್ತು ಕೆಟ್ಟದನ್ನು ಮಾಡುವಾಗ ನೋಡುವಾಗ ದೇವರ ಭಯ ಎನ್ನುವಂಥದ್ದು ಅವರಿಗೆ ಇರುವುದಿಲ್ಲ, ಸುಳ್ಳಾಡುವಾಗಲೂ ಕೂಡ ದೇವರ ಭಯ ಎನ್ನುವಂಥದ್ದು ಅವರಿಗೆ ಇರುವುದಿಲ್ಲ, ಇತರರ ಮೇಲೆ ಮತ್ತೊಬ್ಬರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಹೊರಿಸುವಾಗಲೂ ಕೂಡ ಅವರಿಗೆ ದೇವರ ಭಯ ಎನ್ನುವಂಥದ್ದು ಇರುವುದಿಲ್ಲ. ಇವೆಲ್ಲ ಮಾಡುವಾಗ ಅನೇಕರಿಗೆ ಏನಂತಂದ್ರೆ ದೇವರಿದ್ದಾನೆ, ದೇವರು ನೋಡ್ತಾ ಇದ್ದಾನೆ ಅನ್ನುವಂಥ ಭಯ ಅವರಿಗೆ ಬರುವುದಿಲ್ಲ. ಅದಕ್ಕೆ ದೇವರ ಭಯದಿಂದ ಕೂಡಿದವರಾಗಿ ನಾವು ಜೀವಿಸುವುದಾದರೆ ನಮಗೇನು ಸಿಗ್ತದಪ್ಪ ಅಂತಂದ್ರೆ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಸಿಗುವುದನ್ನು ನಾವು ನೋಡುವಂತವರಾಗಿದ್ದೇವೆ. ದೇವರಿಗೆ ಭಯಪಡುವುದರಿಂದ ಏನಾಗ್ತದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ. ಅನೇಕರಿಗೆ ಭಕ್ತಿ ಇದೆ, ಆದ್ರೆ ಭಯ ಇಲ್ಲ. ಭಕ್ತಿಯಿಂದ ಏನಾದರೂ ಮಾಡ್ಲಿಕ್ಕೆ ಅವರು ಸಿದ್ಧರಿರ್ತಾರೆ. ಭಕ್ತಿಯಿಂದ ಇವತ್ತು ದೇವರಿಗೆ, ದೇವರ ಕಾರ್ಯಗಳಿಗೆ ಅವರು ಏನು ಕೊಡಲಿಕ್ಕೆ ಬೇಕಾದರೂ ಕೂಡ ಅವರು ಏನಂದ್ರೆ ಸಿದ್ಧರಿರ್ತಾರೆ. ಆದರೆ ಭಯದಿಂದ ಪಾಪವನ್ನು, ಪಾಪದ ಕೃತ್ಯಗಳನ್ನು, ಪಾಪದ ಸ್ವಭಾವಗಳನ್ನು ತ್ಯಜಿಸಿ ಬಿಡುವುದಕ್ಕೆ ಅವರಿಗೆ ಆಗುವುದಿಲ್ಲ. ಅದಕ್ಕೆ ಮನುಷ್ಯನ ಆಯುಷ್ಕಾಲ ಕಡಿಮೆಯಾಗಲು ಕಾರಣ ಏನಪ್ಪ ಅಂತಂದ್ರೆ
ಪಾಪವೇ ಕಾರಣ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಇವತ್ತು ನೀನು ಬಹುದಿವಸ ಈ ಭೂಮಿಯಲ್ಲಿ ನೀನು ಬದುಕಿ ಬಾಳಬೇಕಂತಂದ್ರೆ ನೀನು ಪಾಪಕ್ಕೆ ದೂರ ಆಗಬೇಕು. ನೋಡ್ರಿ, ಅದಕ್ಕೆ ರೋಮ 6:16 ಹೇಳುತ್ತದೆ, ಪಾಪಕ್ಕೆ ದಾಸರಾದರೆ ಮರಣವೇ ಫಲ ಎಂಬುದಾಗಿ. ಮತ್ತೆ ರೋಮ 6:23 ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಅದು ಮರಣ ಎಂಬುದಾಗಿ. ಮತ್ತೆ ಹೆಜಿಕೇಲನ ಗ್ರಂಥ 18ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ, ಪಾಪ ಮಾಡುವ ಪ್ರಾಣಿಯೇ ಸಾಯುವನು ಎಂಬುದಾಗಿ. ಅದೇ ಹೆಜಿಕೇಲನ ಗ್ರಂಥ 18ನೇ ಅಧ್ಯಾಯ 20ನೇ ವಚನ ಹೇಳುತ್ತದೆ, ಪಾಪ ಮಾಡುವವನೇ ಸಾಯುವನು ಎಂಬುದಾಗಿ. ನಾನು ಯಾಕೆ ಈ ವಿಷಯದಲ್ಲಿ ಹೇಳ್ತದನಂದ್ರೆ, ಯಾಕಂದ್ರೆ ಈ ಪಾಪವು ಕೊಡುವ ಸಂಬಳ ಮರಣ. ಇವತ್ತು ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಪಾಪದ ಸ್ವಭಾವಗಳು, ಪಾಪದ ಕೃತ್ಯಗಳು ನಿಮ್ಮನ್ನು ಬೆನ್ನಟ್ಟುವಂಥದ್ದಾಗಿರ್ತದೆ ಪ್ರೀತಿ ದೇವ್ ಜನರೇ. ಅದಕ್ಕೆ ದೇವರಿಗೆ ಭಯಪಟ್ಟು, ಸತ್ಯವೇದದಲ್ಲಿ ಯೇಸುಕ್ರಿಸ್ತನು ಎನ್ನುವಂತ ಒಬ್ಬ ವ್ಯಕ್ತಿ ದೇವರಿಗೆ ಭಯಪಟ್ಟು ಪಾಪದಿಂದ ದೂರ ಓಡಿ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಆನೋಕನು ದೇವರೊಟ್ಟಿಗೆ 365 ವರ್ಷಗಳ ಕಾಲ ಅನ್ಯೋನ್ಯವಾಗಿ ನಡೆದನು ಎಂಬುದಾಗಿ ನೋಡುತ್ತೇವೆ. ಎಲಿಯನು ಕೂಡ ದೇವರೊಟ್ಟಿಗೆ ನಡೆದನು ಎಂಬುದಾಗಿ ನೋಡುತ್ತೇವೆ. ನೋಹನನ್ನು ಕೂಡ ಅನ್ಯೋನ್ಯವಾಗಿ ದೇವರೊಟ್ಟಿಗೆ ನಡೆದನೆಂಬುದಾಗಿ ನೋಡುತ್ತೇವೆ. ಇವರೆಲ್ಲ ಪಾಪದಿಂದ ದೂರ ಇದ್ದು ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಅವರು ನಡೆದುದರಿಂದನೇ ದೇವರು ಅವರಿಗೆ ಬೇಕಾಗಿರತಕ್ಕಂಥ ಆಯುಷ್ಯವನ್ನು ಕೊಟ್ಟ ಮತ್ತು ಅವರನ್ನು ತನ್ನ ಸನ್ನಿಧಾನದಲ್ಲಿ ಕರೆದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನೀವು ಬಹುದಿವಸ ಬದುಕಿ ಬಾಳಬೇಕಂದ್ರೆ ನಾನೊತ್ತಿ ಹೇಳುತ್ತದೆ, ಏನಿಲ್ಲ, ದೇವರಿಗೆ ಭಯಪಡುವುದರಿಂದ ನಿಮ್ಮ ದಿನಗಳು ವೃದ್ಧಿಯಾಗುತ್ತದೆ ಎಂಬುದಾಗಿ ನಾನೊತ್ತಿಗಳಲ್ಲಿ ಹೇಳ್ತಾನೆ. ಪ್ರೀತಿಯ ದೇವ ಜನರೇ, ಅದಕ್ಕಾಗಿ ಈ ಲೋಕದಲ್ಲಿ ನೀನು ನಾನು ಜೀವಿಸುವಾಗ ಶೋಧನೆ ನೀನು ಕರೆಯದಿದ್ರೂ ಕೂಡ ನಿನ್ನನ್ನು ಬೆನ್ನಟ್ಟುವಂಥದ್ದಾಗಿದೆ. ಸ್ತ್ರೀಯರ ಮುಖಾಂತರವಾಗಿ ನೀನು ಶೋಧಿಸಲ್ಪಡಬಹುದು, ಹಣದ ಮುಖಾಂತರವಾಗಿ ನೀನು ಶೋಧಿಸಲ್ಪಡಬಹುದು, ವಸ್ತುಗಳ ಮುಖಾಂತರವಾಗಿ ನೀನು ಶೋಧಿಸಲ್ಪಡಬಹುದು, ಅಥವಾ ಸ್ಥಾನ ಮಾನದ ವಿಷಯದಲ್ಲಿ ನೀನು ಶೋಧಿಸಲ್ಪಡಬಹುದು. ಈಗೋ ದೇವರ ವಾಕ್ಯ ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಕೂಡ ಅವನ ಮೇಲೆ ಇಲ್ಲ ಎಂಬುದಾಗಿ ಹೇಳ್ತಾನೆ. ನಾವು ಲೌಕಿಕ ಆಸೆಗಳನ್ನು ಪೂರೈಸುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ ಪ್ರೀತಿ ದೇವಜನರೇ. ಯೇಸು ಸ್ವಾಮಿ ಸ್ವತಃ ಹೇಳಿದ ಏನಂತಂದ್ರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ ಎಂಬುದಾಗಿ ಹೇಳ್ತದೆ. ಅಂದ ಮೇಲೆ ನಿಜವಾಗಲೂ ದೇವರಿಗೆ ಭಯಪಡುವುದರಿಂದ ನಮಗೆ ದೇವರ ವರಗಳು, ದೇವರಾತ್ಮನ ಒಂದು ಫಲಗಳು ನಮ್ಮನ್ನು ನಿತ್ಯತ್ವಕ್ಕೆ ನಡೆಸುವಂಥದ್ದಾಗಿದೆ. ಮತ್ತು ಅಷ್ಟು ಮಾತ್ರವಲ್ಲದೆ ಅನೇಕರಿಗೆ ಮಾದರಿಯ ಜೀವನವನ್ನು, ಸಾಕ್ಷಿಯ ಜೀವನವನ್ನು ಜೀವಿಸುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಆಮೆನ್. ಗಾಡ್ ಬ್ಲೆಸ್ ಯು.